ಮುಳಬಾಗಿಲು ತಾಲೂಕಿನ ಮಲ್ಲನಾಯಕನಹಳ್ಳಿ ಪಂಚಾಯತಿ ವ್ಯಾಪ್ತಿಯ ಡಿ ಕುರುಬರಹಳ್ಳಿ ಬಸ್ ನಿಲ್ದಾಣದ ಬಳಿ ನೆಲೆಸಿರುವ ಪುಣ್ಯಕ್ಷೇತ್ರವೇ ಶ್ರೀ 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 ಲಕ್ಷ್ಮೀ ಗಾಯತ್ರಿ ದೇವಿ ದೇವಾಲಯ. ಇತ್ತೀಚೆಗಷ್ಟೇ ಆಷಾಢ ಪೌರ್ಣಮಿ ಹಾಗೂ ಗುರು ಪೌರ್ಣಮಿಯ ಶುಭ ಸಂದರ್ಭದಲ್ಲಿ ಇಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಅತ್ಯಂತ ಅದ್ದೂರಿಯಾಗಿ ಜರುಗಿದವು. ಕೇವಲ ಪೌರ್ಣಮಿ, ಅಮಾವಾಸ್ಯೆ ಅಥವಾ ಮಂಗಳವಾರ ಮಾತ್ರವಲ್ಲ, ಪ್ರತಿದಿನ ಮುಂಜಾನೆ 4ರಿಂದ 6 ಗಂಟೆಯವರೆಗೆ ದೇವಿಯರಿಗೆ ಅಭಿಷೇಕ, ಯಜ್ಞಹೋಮ ಮತ್ತು ನವಗ್ರಹ ಶಾಂತಿ ಪೂಜೆಗಳು ಇಲ್ಲಿ ಶ್ರದ್ಧಾಭಕ್ತಿಗಳಿಂದ ನಡೆಯುತ್ತವೆ. ಎಂಥದ್ದೇ ಸಮಸ್ಯೆ ಇರಲಿ, ಈ ದೇವಾಲಯದಲ್ಲಿ ನಡೆಯುವ ಪೂಜಾ ವಿಧಾನಗಳನ್ನು ಕ್ರಮಬದ್ಧವಾಗಿ ಅನುಸರಿಸಿದರೆ ಕಷ್ಟಗಳು ದೂರವಾಗಿ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬುದು ಇಲ್ಲಿಗೆ ಬರುವ ಭಕ್ತರ ಅಚಲ ನಂಬಿಕೆ. ಇದಕ್ಕೆ ಸಾಕ್ಷಿಯಾಗಿ ಹಲವಾರು ಭಕ್ತರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ. ನಾವು ಬ್ಯಾಂಗ್ಳೂರಿಂದ ಬಂದಿರೋದು. ಬ್ಯಾಂಗ್ಳೂರಲ್ಲಿ ವೈಟ್ಫೀಲ್ಡು. ಸುಮಾರು ಒಂದು 7 ವರ್ಷ ಆಯಿತು ಇಲ್ಲಿ ಬಂದು. ನಾವು 2019 ನಮ್ಮ ಮಿಸ್ಸಸ್ಸು ಕಡೆ ನಮ್ಮ ಮಿಸ್ಸಸ್ ಬಂದ್ಬಿಟ್ಟು ಚೆನ್ನಾಗಿದ್ದರು. ಹತ್ರ ಸುಮಾರು ಒಂದು 80 kg, ಚೆನ್ನಾಗಿ ಏನು ಕಾಯಿಲೆ ಏನಿಲ್ಲ. ಸಡನ್ನಾಗಿ ಸುಸ್ತಂದ್ಬಿಟ್ಟು ಮಲಗಿದ್ರು. 3 ದಿನಕ್ಕೆ 25 kg ಮಟ್ಟಕ್ಕೆ ಬಂದ್ಬಿಟ್ರು. ಲಾಸ್ಟಲ್ಲಿ ಏನು ಮಾಡಿದೆ, ಅಲ್ಲಿ ಕೊಲಂಬಿಯಾ ಹಾಸ್ಪಿಟ್ಲಲ್ಲಿ ಎತ್ಕೊಂಡೋಗಿ ಅಲ್ಲಿ ಹಾಕಿದೆ. ಅವ್ರು ಏನು ಮಾಡಿದ್ರು, ವೆಂಟಿಲೇಟ್ರಿಗೆ ಹಾಕಿ 55 ದಿನ ವೆಂಟಿಲೇಟ್ರು. ಆಗಲ್ಲಪ್ಪ, ಅದು ಎಷ್ಟು ಕೋಟಿ ಖರ್ಚು ಮಾಡಿದ್ರು ಆಗಲ್ಲ ಅಂದರು. ಆಮೇಲೆ ನನಗೆ ಇದು ಒಂದು ಅಡ್ರೆಸ್ ಹೇಳಿದ್ರು. ಇದಕ್ಕೆ ಬರೋಕ್ಕೆ ಮುಂಚೆ ಒಂದು 2-3 ಜಾಗಕ್ಕೆ ಹೋಗಿದ್ದೆ. ಅಲ್ಲೋದ್ರೆ ಇದಾಗಲ್ಲ, ಕಷ್ಟ ತುಂಬ ಇದೆ ಅಂದ್ಬಿಟ್ಟು ಕೊನೆಗೆ ಲಾಸ್ಟ್ ನಮ್ಮ ರಿಲೇಷನ್ನು, ಫ್ರೆಂಡ್ ಸರ್ಕಲ್ಲು ಎಲ್ಲರೂ ಹೇಳಿದ್ರು, ಸುಮ್ಮನೆ ಎಷ್ಟು ಖರ್ಚು ಮಾಡೋದು ವೇಸ್ಟ್ ಆಗ್ತದೆ. ಡಾಕ್ಟ್ರ್ ಹೇಳ್ಬಿಟ್ಟು ಕೈ ಬಿಟ್ಬಿಡ್ರಿ, ಸುಮ್ಮನೆ ವೇಸ್ಟು ದುಡ್ಡು ಖರ್ಚು ಮಾಡೋದಂದ್ರು. ಆವಾಗಲೂ ನಾನೇನು ಮಾಡಿದೆ, ಎಲ್ಲನೂ ನೋಡೋಣ, ದೇವರು ಕಾಪಾಡ್ತಾನೆ ಅಂದ್ಬಿಟ್ಟು ಲಾಸ್ಟ್ ಕಡೆ ಪಕ್ಷ ಇಲ್ಲಿ ಬಂದಿದ್ದು. ಇಲ್ಲಿ ಬಂದಮೇಲೆ ನಾವು ಒಂದು ನಾವು ರೀಸನ್ ಹೇಳಿಲ್ಲ. ಅವ್ರ ಸ್ವಾಮಿಗಳು ಒಂದು ಇದು ಕೊಟ್ಟರು, ಕರ್ಪೂರ ಅಂಟಿಸ್ಬಿಟ್ಟು ನೀರಲ್ಲಿ ಮಡಗಿ ಜಸ್ಟ್ ಸ್ವಲ್ಪ ಹೊತ್ತಲ್ಲೇ ಯಾರು ಹಾಸ್ಪಿಟ್ಲಲ್ಲಿ ಇರೋದು ಈ ಥರ ನಮ್ಮ ಮಿಸ್ಸಸ್ ಒಂದೇ ಹೇಳಿದ್ದೆ. ಟೋಟ್ಲಿ ಪಿನ್ ಟು ಪಿನ್ ಅವರು ಎಲ್ಲ ಡೀಟೇಲ್ ಹೇಳಿದ್ರು. ಆವಾಗ ನನಗೆ ಸ್ವಲ್ಪ ನಂಬಿಕೆ ಬಂತು. ನಂಬಿಕೆ ಬಂದಮೇಲೆ ಸ್ವಾಮಿ ಈ ಥರ ಪೂಜೆ ಮಾಡಬೇಕು ಅಂದರು. ಸರಿ ಆಯ್ತು ಸ್ವಾಮಿ ಮಾಡಬೇಕು ಮಾಡಿ 1 ತಿಂಗಳಿಗೆ ಆರಾಮಾಗಿ ಡಾಕ್ಟ್ರೇ ಚೆನ್ನಾಗ್ಬಿಟ್ಟ, ಕ್ಲೀನ್ ಆಗಾಯಿತು. 6-7 ವರ್ಷ ಆಗ್ತಾಯಿದೆ, ಬರ್ತಾಯಿದ್ದೀರಿ. ನಮ್ಮ ಪೂಜೆ ಎಲ್ಲ ಮುಗೀತು, ಅಭಿಷೇಕ ಎಲ್ಲ ಮಾಡಿಕೊಟ್ರಿ. ಇದು ಪ್ರಚಾರಕ್ಕಾಗಿಲ್ಲ ನಾನು ಹೇಳೋದು, ನಿಜವಾಗ್ಲೂ ಹೇಳ್ತೀನಿ. ನನ್ನ ಇದರಲ್ಲಿ ಅಷ್ಟು ಪವಾಡ ಥರ ಈ ಅಮ್ಮ ಕಾಪಾಡಿಕೊಟ್ಟಿದ್ದು ನನಗೆ ಸತ್ಯ. ಆದರೆ ಪ್ರಾಬ್ಲಮ್ ಇಲ್ಲಿ ಬಂದರೆ 100% ಇದಾಗುತ್ತೆ ಅಂದ್ಬಿಟ್ಟು ನನ್ನ ನಂಬಿಕೆ ಇದೆ. ಎಲ್ಲರೂ ಬರ್ಬೋದು ಆರಾಮಾಗಿ. ನಂಬಿಕೆ ಮಡಿಗೆ ಇಲ್ಲಿ ಬಂದವರು 100% ಎಂಥ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗ್ತಾಯಿದೆ ಅಂದ್ಬಿಟ್ಟು ನಾನು ಗ್ಯಾರಂಟಿ ಹೇಳ್ತೀನಿ. ಯಾಕಂದ್ರೆ ಇದೇ ನನ್ನ ಪಕ್ಕಾ ಪ್ರೂಫು. ಇಲ್ಲಿನ ಪೂಜಾ ವಿಧಿವಿಧಾನಗಳು ಶುರುವಾಗುವುದು ದೇವಿಯ ವಿಗ್ರಹ ಹಾಗೂ ಕಳಶಗಳ ಪ್ರತಿಷ್ಠಾಪನೆಯೊಂದಿಗೆ. ಆಗಮಿಸಿದ ಭಕ್ತರಿಗೆ ಅರಿಶಿನ ಕುಂಕುಮ ನೀಡಿ ದೇವಿಯ ನಾಮಾರ್ಚನೆ ಮಾಡಲಾಗುತ್ತದೆ. ಭಕ್ತರೂ ಸಹ ತಮ್ಮ ಕೈಯಾರೆ ದೇವಿಗೆ ಅರಿಶಿನ ಕುಂಕುಮದಿಂದ ಅರ್ಚನೆ ಮಾಡುವುದು ಇಲ್ಲಿನ ವಿಶೇಷ. ಬಳಿಕ ಪ್ರತಿಯೊಬ್ಬ ಭಕ್ತರು ಕಳಶಗಳನ್ನು ಹೊತ್ತು ನೂತನವಾಗಿ ನಿರ್ಮಾಣವಾಗುತ್ತಿರುವ ಬೃಹತ್ ದೇವಾಲಯಕ್ಕೆ ಪ್ರದಕ್ಷಿಣೆ ಬರುತ್ತಾರೆ. ಈ ದೇವಾಲಯಕ್ಕೆ 4 ಮಹಾದ್ವಾರಗಳಿದ್ದು 4 ಸುಂದರ ಗೋಪುರಗಳನ್ನು ಸಹ ನಾವು ಕಾಣಬಹುದು. ಭಕ್ತರು ಈ 4 ಮಹಾದ್ವಾರಗಳಿಗೆ ಪೂಜೆ ಸಲ್ಲಿಸುತ್ತಾ ಪ್ರದಕ್ಷಿಣೆ ಪೂರ್ಣಗೊಳಿಸುತ್ತಾರೆ. ಕುರುಬರಹಳ್ಳಿ ಪುಣ್ಯಕ್ಷೇತ್ರದಿ, ಕುರುಬರಹಳ್ಳಿ ಪುಣ್ಯಕ್ಷೇತ್ರದಿ ಲಕ್ಷ್ಮೀ ಗಾಯತ್ರಿ ತಾಯಿಯ ಸನ್ನಿಧಿ, ಅರಿಶಿನ ಕುಂಕುಮ ಅರ್ಪಿಸುವ ಭಕ್ತರಿಗೆ ಅನುಗ್ರಹ ಸುರಿಸುವ ಕರುಣಾಮಯಿ.
गायत्री माते जय जय लक्ष्मी माते निन्न पादवे नम्म शरणु निन्न कृपेये नम्म बलवु निन्न कृपेये नम्म बलवु ಮೂಲದೇವಿಯರಿಗೆ ಪ್ರದಕ್ಷಿಣೆ ಹಾಕಿದ ನಂತರ ತಂದಂತಹ ಕಳಶದ ನೀರಿನಿಂದ ದೇವಿಯರಿಗೆ ಅಭಿಷೇಕ ಮಾಡಲಾಗುತ್ತದೆ. ಅರ್ಚನೆ ಮಾಡಿದ ಅರಿಶಿನ ಕುಂಕುಮವನ್ನು ಪವಿತ್ರ ಜಲದಲ್ಲಿ ಬೆರೆಸಿ ವಿಶೇಷ ಅಭಿಷೇಕ, ಆ ನಂತರ ಫಲ ಪಂಚಾಮೃತ ಅಭಿಷೇಕಗಳನ್ನು ನೆರವೇರಿಸಿ ನಾನಾ ಬಗೆಯ ಪುಷ್ಪಗಳಿಂದ ತಾಯಿಯನ್ನು ಅಲಂಕರಿಸಿ ಆರತಿ ಬೆಳಗುತ್ತಾರೆ. ನಮಸ್ತೆ. ನಾವು ಬೆಂಗಳೂರಿಂದ ಕಾಡುಗೋಡಿ ಅಂತ. ಈ ದೇವ್ರ ಮಹಿಮೆ ಹೇಳ್ಬೇಕಂದ್ರೆ ನಾವು ಸುಮಾರು ಒಂದು ವರ್ಷದಿಂದ ಬರ್ತಾ ಇದ್ದೀವಿ. ನಾವು ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡ್ವಿ, ಹೀಗೆ ಬೋರ್ ಹಾಕ್ಸಿದ್ರೆ ನೀರು ಸ್ವಲ್ಪ ಬಿದ್ದರೆ ನಾವು ಬಂದು ಇಲ್ಲಿ ಸೇವೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅನ್ಕೊಂಡಂಗೆ ಒಂದು 6 ತಿಂಗಳು ಬಂದು ಪೂಜೆ ಮಾಡಿ ಹೋಮಕ್ಕೆ ಕೂತ್ಕೊಂಡು ಅದಾದ ನಂತರ ಆಮೇಲೆ ಅಭಿಷೇಕ ಮಾಡಿಸಿದ್ವಿ. ಅಭಿಷೇಕ ಮಾಡಿಸಿದ್ಮೇಲೆ ಸರಿ ಬೋರ್ ಪಾಯಿಂಟು ಸ್ವಾಮಿ ಹತ್ರನೇ ಕೇಳಿ ತಗೊಂಡೋಗಿ ಬೋರ್ ಪಾಯಿಂಟ್ ಮಾಡಿಸಿದ್ವಿ. ನೀರು ಚೆನ್ನಾಗಿ ಸಿಕ್ತು. ಅವ್ರು ಸ್ವಾಮಿಯವ್ರು ಹೆಂಗೆ ಹೇಳಿದ್ರು ಅದೇ ಥರ ನೀರು ಸಿಕ್ತು. ಸೊ ಅದರಿಂದ ನಮಗೊಂದು ನಂಬಿಕೆ ಬಂದಿದೆ. ಸೊ ಅದನ್ನ ಮುಂದುವರ್ಸೋಣ ಅಂತ ಬರ್ತಾ ಇದ್ದೀವಿ. ಹೀಗೆ ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡ್ರೆ ಸಂಕಲ್ಪ ಮಾಡಿಕೊಂಡು ಸ್ವಾಮಿಯವರು ಹೇಳ್ತಾರೆ ಇಷ್ಟು ದಿವಸ ಬರಬೇಕು, ಇಷ್ಟು ವಾರ ಪೂಜೆ ಮಾಡಬೇಕು, 3 ಅಮಾವಾಸ್ಯೆ 3 ಪೌರ್ಣಮಿಗೆ ಬಂದು ಹೋಮಕ್ಕೆ ಕುತ್ಕೋಬೇಕು ಅಂತ ಹೇಳ್ತಾರೆ. ಅದ್ರ ಪ್ರಕಾರ ನಾವು ಬಂದು ಮಾಡ್ಕೊಂಡೋಗಿ ಸ್ವಾಮಿಯವರು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಬೇಕು. ಸುಮ್ಮನೆ ಮಾಡಿಲ್ಲ ಅಂದರೆ ಅದ್ರ ಫಲ ಸಿಕ್ಕಲ್ಲ. ಸ್ವಲ್ಪ ಕಷ್ಟನೇ ಇರುತ್ತೆ, ಆದರೆ ಮಾಡಿದ್ರೆ ಅದ್ರ ಫಲ ಸಿಕ್ಕುತ್ತೆ. ಸೊ ನಂಬೋದು, ನಂಬಿದ್ರೆ ದೇವ್ರಿದ್ದಾರೆ, ನಂಬಿಲ್ಲಾದ್ರೆ ಇಲ್ಲ ಅಷ್ಟೇ, ಯಾವುದೊಂದು ಅಷ್ಟೇ. ನಮಗೆ ಹಿಂಗೆ ನಮ್ಗೆ ಗೊತ್ತಿರೋರು ನಮ್ಮ ರಿಲೇಟಿವ್ಸೇ ಹೇಳಿದ್ರು. ಸೊ ಅವ್ರ ಮುಖಾಂತರ ಸರಿ ಒಂದ್ಸತಿ ನೋಡೋಣ ಅಮ್ಮನ ಮಹಿಮೆ ಏನಿದೆಯೋ ಅಂತ ಹೇಳ್ಬಿಟ್ಟು ಬಂದು ಹೋದ್ವಿ. ಪಾಸಿಟಿವ್ ವೈಬ್ಸ್ ಬಂತು, ಸರಿ ಅಂತ ಮುಂದುವರಿಸ್ತಾ ಇದ್ವಿ. ಅಮಾವಾಸ್ಯೆಗಾಗ್ಲಿ ಹೋಮಕ್ಕೆ ಕುತ್ಕೊಂತೀವಿ. ಬೆಳಗ್ಗೆ ಒಂದು 9 ಗಂಟೆಗೆ ಬಂದ್ರೆ ಇಲ್ಲಿ ಅಭಿಷೇಕಕ್ಕೆ ಮುಂದೆ ನಾವು ಬಂದ್ಮೇಲೆನೆ ಕಳಶ ಹೊತ್ತೀವಿ, ದೇವಸ್ಥಾನ ಪ್ರದಕ್ಷಿಣೆ ಹಾಕ್ತೀವಿ. ಅದಾದ ನಂತರ ಅಮ್ಮನಿಗೆ ಅಭಿಷೇಕ ಶುರು ಮಾಡ್ತಾರೆ. ಅದಾದ್ಮೇಲೆ ಇನ್ನು ಅಮ್ಮನಿಗೆ ಅಲಂಕಾರ ಆದ್ಮೇಲೆ ಇಲ್ಲಿ ಹೋಮಕ್ಕೆ ಕುತ್ಕೊತೀವಿ. ಹೋಮಕ್ಕೆ ಕುತ್ಕೊಂಡಲ್ಲಿ ಒಂದು 3 ಗಂಟೆಗೆ ಮುಗಿಯುತ್ತೆ. ಅದಾದ ನಂತರ ಪ್ರಸಾದ ವಿನಿಯೋಗ ಮಾಡ್ತಾರೆ. ಅದು ಮುಗಿಸ್ಕೊಂಡು ಏನಾದರೂ ನಮಗೆ ಕ್ವಶನ್ ಏನಾದರೂ ಸ್ವಾಮಿಯವ್ರನ್ನ ಕೇಳಂಗಿದ್ರೆ ಹೋಗಿ ಅಲ್ಲಿ ಕೂತ್ಕೊಂಡು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ತಗೊಂಡು ಅದಕ್ಕೆ ಪರಿಹಾರ ಏನಿದೆ ಅಂತ ಸ್ವಾಮಿಯವ್ರು ಹೇಳ್ತಾರೆ, ಅದ್ರ ಪ್ರಕಾರ ನಾವು ಫಾಲೋ ಆಗ್ಬೇಕು. ಮುಳಬಾಗಿಲಿನ ಪುಣ್ಯ ಭೂಮಿಯಲ್ಲಿ ದಿಕ್ಕುರುಬರಹಳ್ಳಿ ದಿವ್ಯ ಕ್ಷೇತ್ರ, ಲಕ್ಷ್ಮಿ ಗಾಯತ್ರಿ ತಾಯಿಯ ಸನ್ನಿಧಿ, ಭಕ್ತರ ಪಾಲಿನ ನಿತ್ಯ ತೀರ್ಥ. ಕಳಶದ ಜಲದಿ ಅಭಿಷೇಕ ಮಾಡಿ ಕರುಣೆಯ ಕಡಲಾಗಿ ಹರಿಯುವ ತಾಯಿ. ಜೈ ಜೈ ಗಾಯತ್ರಿ, ಜೈ ಜೈ ಲಕ್ಷ್ಮೀ, ನಿನ್ನ ಪಾದವೇ ನಮ್ಮ ಶರಣಯ್ಯ. ಅರಿಶಿನ ಕುಂಕುಮ ಅರ್ಪಿಸಿದಾಗ ಅನುಗ್ರಹದ ಮಳೆ ಸುರಿಸುವೆ, ಪವಿತ್ರ ಜಲದಿ ಪಾಪವ ತೊಳೆದು ಭಕ್ತರ ಬದುಕನು ಬೆಳಗಿಸುವೆ. ಫಲ ಪಂಚಾಮೃತ ಸೇವೆ ಸ್ವೀಕರಿಸಿ ಪುಷ್ಪಗಳಿಂದ ಕರುಣಾತ್ರಿವಿ. ಜಯ ಜಯ ಅಮ್ಮ. ಗರ್ಭಗುಡಿಯ ಮುಂದೆ ಸಾಲು ಸಾಲು ದೀಪಗಳನ್ನು ಹಚ್ಚಿ ಆ ದೀಪಗಳ ದಿವ್ಯ ಬೆಳಕಿನಲ್ಲಿ ಇಬ್ಬರೂ ತಾಯಿಯರ ದರ್ಶನ ಪಡೆಯುವ ಕ್ಷಣವೇ ಒಂದು ರೋಮಾಂಚನ. ನಾವು ಮೊದಲು ಕೋಲಾರ ಜಿಲ್ಲೆ ಇತ್ತು, ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ, ಶಿಡ್ಲಘಟ್ಟ ತಾಲೂಕು, ಜಂಗಕೋಟೆ ನಮ್ಮದು, ಪಾಪಣ್ಣ ಅಂತ ಹೇಳ್ಬಿಟ್ಟು. ನಮ್ಮ ಮಿಸ್ಸಸ್ಗೆ ಹಿಂಗೆ ತುಂಬ ಒಂದು 10-15 ವರ್ಷದಿಂದ ಹಿಂಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಎಲ್ಲೆಲ್ಲ ತೋರಿಸಿದ್ರೆ ಹಾಸ್ಪಿಟ್ಲಲ್ಲೆಲ್ಲ ಅದು ಕ್ಲಿಯರ್ ಆಗಲಿಲ್ಲೇನಿಲ್ಲ. ಆಮೇಲೆ ಯಾರೋ ಹೇಳಿದ್ರು
ಕೆಲವರು ಡಾಕ್ಟ್ರ್ ಹೇಳ್ಬಿಟ್ರು, ನೀವು ಇವೆಲ್ಲ ಎಷ್ಟು ಮಾಡಿದ್ರು ಆಗಲ್ಲ, ಏನಿಲ್ಲ, ಎಲ್ಲೇನ ವೈದ್ಯರ ಹತ್ರ ಇಲ್ಲ ಯಾವುದೊಂದು ದೇವಸ್ಥಾನದಲ್ಲಿ ತೋರಿಸ್ಬಿಟ್ಟು ಸ್ವಲ್ಪ ಇದು ಮಾಡಿ ಅಂತ. ಆಮೇಲೆ ನಾವು ಎಲ್ಲೆಲ್ಲ ತೋರಿಸಿದ್ವಿ, ಅಲ್ಲೇನೂ ನಮಗೇನು ಕಾಣಲಿಲ್ಲ ಸರಿಯಾಗಿ. ಆಮೇಲೆ ಈ ಜಾಗ ನಮ್ಮ ಮಳೆಯೇ ಸುಮಾರು ಅವರು ಒಂದು 20 ವರ್ಷದಿಂದ ನಮ್ಮ ಮಳೆ ಇಲ್ಲಿ ಬರ್ತಾಯಿದ್ರು. ಅವ್ರ ತಂದೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು, ಯಾರ ಕೈ ಕೆಲಸ ಮಾಡಿಬಿಟ್ಟು. ಆಮೇಲೆ ಇಂಥ ಜಾಗ ಹೋಗೋಣ ಅಂತ ಹೇಳ್ಬಿಟ್ಟು ಅವರೇ ಕರ್ಕೊಂಡು ಬಂದು ಇಲ್ಲಿ ತೋರಿಸೋದನ್ನು ಇವರು ಸ್ವಾಮಿಗಳು ಬಂದು ನೋಡಿ, ಈ ಥರ ಇಲ್ಲಿ ದೇವಸ್ಥಾನದಲ್ಲಿ ಹೂವು ಕೇಳಿ ಅಮ್ಮನ ಮೇಲೆ ಇದು ಹಣ್ಣು ಮಡಗ್ತಾರೆ. ಹಣ್ಣು ಮಡಗಿ ಒಂದು ಸೀರೆಲ್ಲ ಹಾಕಿ ಕೂಸಿದಾಗ ನಾವು ಬೇಡ್ಕೊಂಡ್ರೆ ಅದು ವರ ಕೊಡ್ತದೆ. ವರ ಕೊಟ್ಟ ಮೇಲೆ ಒಂದು ರೂಮಲ್ಲಿ ಸ್ವಾಮಿಗಳು ಕೂತ್ಕೊಂಡು ಕಳಸದಲ್ಲಿ ನೀರಲ್ಲಿ ಕರ್ಪೂರ ಬಿಟ್ಟು ಅವರೇ ಏನಾಗಿದೆ ಏನು ಅಂತ ಎಲ್ಲ ಪ್ರಾಬ್ಲಮ್ ಹೇಳ್ತಾರೆ. ಕರೆಕ್ಟಾಗಿ ಇರೋದ್ರಲ್ಲಿ ನಮ್ಗೆ ಅಲ್ಲಿಗೆ ಒಂಥರ ಸ್ಯಾಟಿಸ್ಫೈ ಆಯಿತು, ಇವ್ರು ಹೇಳಿದ್ದು ನಿಜ ಅಂತ ಹೇಳ್ಬಿಟ್ಟು. ನೋಡಿದ್ರೆ ನಿಜನೇ. ಆಮೇಲೆ ಈ ಥರ ಹಿಂಗೆ ಪೂಜೆ ಮಾಡಿಸ್ಬೇಕಂತ ಹೇಳಿದ್ರು. ಒಂದು ಪೂಜೆ ಹೇಳಿದ್ರು, ಪೂಜೆ ಮಾಡಿ ಒಂದು 15 ದಿನಗೆಲ್ಲನೂ ಸ್ವಲ್ಪ ಕ್ಲಿಯರ್ ಆಯಿತು. ಆಮೇಲೆ ಬರ್ತಾ ಫುಲ್ ಕ್ಲಿಯರ್ ಆಗೋಯ್ತು. ಇದಾದ ಬಳಿಕ ಶುರುವಾಗುತ್ತದೆ ವಿಶೇಷ ಶಾಂತಿ ಹೋಮಗಳು. ನವಗ್ರಹ ಶಾಂತಿ, ಮೃತ್ಯುಂಜಯ ಹೋಮದಂತಹ ವಿಶೇಷ ಯಾಗಗಳನ್ನು ಮಾಡಿ ಭಕ್ತರು ಮತ್ತೊಮ್ಮೆ ದೇವಾಲಯದ 4 ಗೋಪುರಗಳು ಹಾಗೂ ಗೋಮಾತೆಗೆ ಪೂಜೆ ಸಲ್ಲಿಸಿ ಪ್ರದಕ್ಷಿಣೆ ಬರುತ್ತಾರೆ. ಅಂತಿಮವಾಗಿ ಹೋಮದ ಪೂರ್ಣಾಹುತಿ ಸಮರ್ಪಿಸಲಾಗುತ್ತದೆ. ಇಲ್ಲಿ ಬರಬೇಕಾದ್ರೆ 3 ಅಮಾಸೆ 3 ಹುಣ್ಮೆಗೆ ಬರಬೇಕು, ಅಂದರೆ 3 ತಿಂಗಳು. ಆ 3 ತಿಂಗಳು ಇಲ್ಲಿ ಇದು ಹೋಮ ಮಾಡ್ತಾರೆ. ಆ ಹೋಮದಲ್ಲಿ ನಾವು ಪಾಲ್ಗೊಂಡು ಆಮೇಲೆ ಲಾಸ್ಟಲ್ಲಿ ಅಭಿಷೇಕ ಮಾಡಬೇಕು. 3 ತಿಂಗಳಾದಮೇಲೆ ಅಭಿಷೇಕ ಆದಮೇಲೆ ಆಮೇಲೆ ನಮಗೆ ಯಾವುದೇ ಥರ ಏನೂ ತೊಂದರೆಗಳೇನು ಕಾಣಲಿಲ್ಲ. ಅದಕ್ಕೆ ನಂಬಿ ಇಲ್ಲಿ ಮುಂದೆ ಯಾತ್ರಾ ಸ್ಥಳ ಆಗ್ತದೆ. ಇಡೀ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತಲಿಗೆ ಈ ದೇವಸ್ಥಾನ ಬಿಟ್ಟರೆ ಇನ್ನಂಥ ದೇವಸ್ಥಾನ ಎಲ್ಲಿ ಇಲ್ಲ. ಇದೊಂಥರ ಗೋಲ್ಡನ್ ಟೆಂಪಲ್ಲು ತಮಿಳ್ನಾಡಲ್ಲಿ ಇದ್ದಂಗೆ. ಆ ಥರ 4 ದ್ವಾರಗಳಿದೆ. ಇಲ್ಲಿ ನೀರು ಇದೆ. ಮುಂದೆ ಒಳ್ಳೆ ಅನುಕೂಲ. ಈ ದ್ವಾರಗಳ ಮುಖಾಂತರ ಸ್ವಾಮಿಗಳು ಹೇಳಿದ್ದಾರೆ, ಒಂದೊಂದು ವಾರದಲ್ಲಿ ಬಂದರೆ ಒಂದೊಂದು ಪವಾಡ. ನಾವು ಬಂದು ಒಂದು 15 ವರ್ಷ 10 ವರ್ಷದಿಂದ ಬರ್ತಾಯಿದ್ದೀರಿ. ಇದು ಹಿಂದಿನಿಂದನೂ ಇವರು ಪುರಾತನ ಕಾಲದಿಂದನೂ ಇವ್ರ ತಾಯಿ ತಂದೆ ಮುಖಾಂತರ ಏನೋ ಬಂದಿದೆ ಅಂತ ಹೇಳ್ತಾರೆ. ಆಮೇಲೆ ಇವ್ರ ಅಣ್ಣ, ಆಮೇಲೆ ಇವರೆಲ್ಲನೂ ಇಲ್ಲೇ ಕುರುಬ್ರಳ್ಳಿ ಅಂತ ಜನಗಳಿಗಂತೂ ಈ ಅಮ್ಮನ ನಂಬ್ಕೊಂಡು ಬಂದಿದ್ದಾರೆ. ಅಂದರೆ ಆ ಅಮ್ಮನ ಕೈ ಬಿಡೋದೇ ಇಲ್ಲ. ಯಾವುದೇ ಇದಾಗಿರಲಿ ಆ ಅಮ್ಮನ ಕೈ ಬಿಟ್ಟು ಇದು ಮಾಡೋದಿಲ್ಲೇನೆಲ್ಲ ಅವ್ರಿಗೆ ಒಳ್ಳೆ ಅನುಕೂಲ ಮಾಡಿ ಯಾವುದೇ ರೋಗ ರುಜಿನಗಳೆಲ್ಲನೂ ಮೇಲಾಗ್ತದೆ. ಇದು ಜನಗಳಿಗೂ ಅಷ್ಟೇ, ಈ TV ಮುಖಾಂತರ ಜನಗಳಿಗೆಲ್ಲನೂ ಇಲ್ಲಿ ಬರೋದಕ್ಕೆ ಹೇಳಿ ಇಲ್ಲಿ ಅನುಕೂಲ ಆಗ್ತದೆ. ಇಂಥ ದೇವಸ್ಥಾನ ಎಲ್ಲಿ ನಮ್ಮ ಇದರಲ್ಲಿ ಎಲ್ಲಿ ಇಲ್ಲ. ಇದೊಂಥರ ಪವಾಡನಲ್ಲ, ಒಂಥರ ಇದನ್ನಲ್ಲ. ಆ ದೇವ್ರ ಮಹಿಮೆ ಏನನ್ನೋದು ನಮಗೂ ಗೊತ್ತಾಗೋದಿಲ್ಲ. ಆ ದೇವರು ನಂಬ್ಕೊಂಡು ನಾವು ಬಂದಿದ್ದೀರಂದರೆ ಶಾಶ್ವತವಾಗಿ ನಮ್ಮಲ್ಲಿ ಆ ದೇವ್ರು ಬಂದು ನಿಲ್ಲಿಸಿ ನಮ್ಗೆ ಮುಂದೆ ಅನುಕೂಲ ಮಾಡಿ ಏನು ಬೇಕಾದ್ರೂ ಅನುಕೂಲ ಆಗ್ತದೆ ಅಂತ ನಾನು ಇಷ್ಟು ಹೇಳಬಲ್ಲೆ. ಕುರುಬರಹಳ್ಳಿ ಪುಣ್ಯಕ್ಷೇತ್ರದಿ, ಕುರುಬರಹಳ್ಳಿ ಪುಣ್ಯಕ್ಷೇತ್ರದಿ ಲಕ್ಷ್ಮೀ ಗಾಯತ್ರಿ ತಾಯಿಯ ಸನ್ನಿಧಿ, ಅರಿಶಿನ ಕುಂಕುಮ ಅರ್ಪಿಸುವ ಭಕ್ತರಿಗೆ ನಂತರ ಮಹಾಮಂಗಳಾರತಿ ಜರುಗುತ್ತದೆ. ಗ್ರಹ ಸುರಿಸುವ ಅನುಗ್ರಹ ಸುರಿಸುವ ಕರುಣಾಮಯಿ. ಜಯ ಜಯ ಗಾಯತ್ರಿ ಮಾತೆ, ಜಯ ಜಯ ಲಕ್ಷ್ಮೀ ಮಾತೆ. ಪೂಜೆಯೆಲ್ಲ ಸಂಪನ್ನವಾದ ಬಳಿಕ ತೀರ್ಥ ಪ್ರಸಾದ ವಿನಿಯೋಗವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಭಕ್ತರೆಲ್ಲರೂ ತೀರ್ಥ ಪ್ರಸಾದಗಳನ್ನು ಸವಿದು ಕೃತಾರ್ಥರಾಗುತ್ತಾರೆ. ದಿನದಿಂದ ದಿನಕ್ಕೆ ಈ ದೇವಸ್ಥಾನದ ಮಹಿಮೆ ಪಸರಿಸುತ್ತಿದ್ದು, ಕರ್ನಾಟಕ ಮಾತ್ರವಲ್ಲದೆ ನೆರೆಯ ಆಂಧ್ರಪ್ರದೇಶ ಹಾಗೂ ತಮಿಳುನಾಡಿನಿಂದಲೂ ಸಹಸ್ರಾರು ಭಕ್ತರು ಇಲ್ಲಿಗೆ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ.